ಚಕ್ಕಡಿ ಬಂದು ಗವಿ ಮಠದ ಮುಂದೆ ನಿಂತು ಸಾವಕಾಶ ಚಕ್ಕಡಿ ಕೊಳ್ಳ ಹರಿದ್ರು. ಆಚೆ ಕಡೆ ಎತ್ತನೆ ಬಿಚ್ಚಿ ಸಾವಕಾಶ ಚಕ್ಕಡಿ ಕೊಳ್ಳ ಹರಿದು ಗುರುಗಳನ್ನು ಕೈ ಹಿಡಿದು ಕೆಳಗಿಳಿಸ್ತಾರೆ. ಚನ್ನವೀರ ಶರಣರು ಅಷ್ಟೆಲ್ಲ ಮಾಡಿ ಗುರುಗಳನ್ನ ಅವರು ರೂಮಿಗೆ ಕರ್ಕೊಂಡು ಹೋಗಿ ಬಿಟ್ಟು ತಾವು ಮಲ್ಕೊಳ್ಳುವಂಥ ಜಾಗಕ್ಕೆ ಹೋದ್ರಂತ. ಆವಾಗ ಅಲ್ಲಿ ಹೋದ ನಂತರ ಚಕಡಿಯನ್ನು ನಡೆಸಾಕತ್ತಿದ್ದಲ್ಲ ರೈತ, ಇನ್ನೊಬ್ಬ ಭಕ್ತ, ಅವ ಬಂದ ಗುರುಗಳಿಗೆ ನಮಸ್ಕಾರ ಮಾಡಿ, ಅಪ್ಪ ಚನ್ನವೀರ ಶರಣರು ಒಂದು ಎತ್ತಿನ ಕೊಳ್ಳ ನೋವು ಆಗಿದ್ದಕ್ಕೆ, ಕುತ್ತಿಗೆ ನೋವು ಆಗಿದ್ದಕ್ಕೆ ನಿಮಗೆ ಹೇಳಬೇಡ ಅಂಥೇಳಿ ಆ ಎತ್ತಿನ ಬದಲಿ ತಮ್ಮ ಹೆಗಲ ಕೊಟ್ಟಕಾರ ನೀವು ಹತ್ತಿರುವಂಥ ಚಕಡಿ ಮಠದ ಮಠ ತೊಗೊಂಡು ಬಂದ್ರಪ್ಪ ಅಂತಂದ. ಗುರುಗಳು ಒಂದೂ ಮಾತಾಡಲಾರ್ದ ಸುಮ್ಮನೆ ತಮ್ಮ ಪಲ್ಲಂಗಿನ ಮೇಲೆ ಮಲ್ಕೊಂಡ್ರಂತ. ಚನ್ನವೀರ ಶರಣ ಸದ್ಗುರುನಾಥನ ಸ್ಮರಣೆಯನ್ನು ಮಾಡ್ಕೋತ ತಾನೂ ಅಲ್ಲೇ ಕುಂತ ಮಲ್ಕೊಂಡ. ಬೆಳಗಾತು. ಚನ್ನವೀರ ಶರಣಗೆ ಒಂದಿಷ್ಟು ಕುತ್ತಿಗೆ ನೋವು ಆಗಿಲ್ಲ. ಗುರುಗಳಿಗೆ ದರ್ಶನ ಮಾಡ್ಕೊಳ್ಬೇಕಂಥೇಳಿ ಸ್ನಾನ ಮುಗಿಸಿ ಗುರುಗಳಿದ್ದ ಜಾಗಕ್ಕೆ ಬರ್ತಾರೆ. ಗುರುಗಳದ ಹೆಗಲ ಬಾತಿತ್ತಂತ. ಗುರುಗಳಿಗೆ ಎದ್ದನ್ನು ಕುಂದ್ರಾಕ ಆಗದಂಗೆ ಮೈ ಹಣ್ಣಾಗಿತ್ತಂತ. ಚನ್ನವೀರ ಶರಣನ ಕಣ್ಣಾಗ ಕಣ್ಣೀರು ಹೊಂಟಿತು. ಯಪ್ಪ ಏನಾಗೈತೆ ನಿಮಗೆ, ಯಾಕೆ ಹಿಂಗೆ ಆಗೈತೆ ನಿಮಗೆ ಅಂತ ಕೇಳಿದ ಕೂಡಲೇ ಚನ್ನವೀರ, ನನ್ನ ಮೇಲಿರುವಂತಹ ನಂಬಿಕೆಯಿಂದ ನೀ ಕಷ್ಟವನ್ನು ಅನುಭವಿಸಿದೆಪ್ಪ. ನಿನ್ನ ನಂಬಿಕೆಯನ್ನು ಸತ್ಯ ಮಾಡ್ಬೇಕಂತ ಹೇಳಿ ತಿಳ್ಕೊಂಡು ನಿನಗಾಗಿದ್ದ ತ್ರಾಸನ ತಗೊಂಡೇನಪ್ಪ ಅಂತ ಹೇಳಿದ್ರಂತ ಶಿವಶಾಂತವೀರ ಶರಣರು. ಅವರು ಶಿವಶಾಂತವೀರ ಜಗದ್ಗುರುಗಳು. ನೋಡ್ರಿ, ಗುರುವಿನ ಸೇವಾ ಮಾಡಿ ತನ್ನ ಕಷ್ಟವನ್ನು ಮರೆತಂತಹ ಶಿಷ್ಯನಿಗೋಸ್ಕರ ಅವನಿಗೆ ಬರುವಂತಹ ಕಷ್ಟವನ್ನು ತಗೊಂಡಂತಹ ಗುರು. ನೋಡ್ರಿ, ಗುರು ಶಿಷ್ಯರ ಸಂಬಂಧ ಹೆಂಗೈತಿ, ಹೆಂಗೆ ತಿಳಿಸಿ ಹೇಳಬೇಕಿದನ್ನು ಅನುಭವಿಸ್ಬೇಕು. ತಿಳಿಸಿ ಎಷ್ಟು ಹೇಳಿದ್ರೂ ಸಹಿತ ಇನ್ನೂ ಅಪೂರ್ಣನ ಉಳಿತೈತಿ. ಅದಕ್ಕಾಗಿ ಅನುಭವಿಸಿ ನೋಡ್ರಿ. ಸಿದ್ದಪ್ಪಜ್ಜನ ಮ್ಯಾಲ, ಸಿದ್ಧಾರೂಢರ ಮ್ಯಾಲ ಅಂಥ ನಂಬಿಕೆ ಇಟ್ಟು ನೋಡ್ರಿ. ಯಾವ ಗುರು ಇದ್ದರೂ ಸಹಿತ ಆ ಗುರುವಿನ ಮೇಲೆ ನಂಬಿಕೆ ಇಟ್ಟು ನೋಡ್ರಿ, ಅನುಭವಿಸಿ ನೋಡ್ಬೇಕದನ್ನು. ಸಮರ್ಥ ರಾಮದಾಸರು ಮತ್ತು ಶಿವಾಜಿ ಮಹಾರಾಜರು ನೋಡ್ರಿ, ಅವರು ಗುರು ಶಿಷ್ಯರ ಸಂಬಂಧ ಹೆಂಗಿತ್ತು. ಸಮರ್ಥ ರಾಮದಾಸರು ತಮ್ಮ ಶಿಷ್ಯನನ್ನು ಪರೀಕ್ಷೆ ಮಾಡೋಣ ನಿಂದ್ರಂಥೇಳಿ, ಶಿವಾಜಿ ಮಹಾರಾಜನನ್ನು ಪರೀಕ್ಷೆ ಮಾಡ್ಬೇಕಂಥೇಳಿ ಒಬ್ಬ ಭಿಕ್ಷುಕನ ಮಾರು ವೇಷವನ್ನು ಹಾಕ್ಕೊಂಡು ಶಿವಾಜಿ ಮಹಾರಾಜನ ಹಂತಕ್ಕೆ ಬರ್ತಾರೆ. ಶಿವಾಜಿ ಮಹಾರಾಜರು ಅವರು ತಮ್ಮ ಗುರುಗಳತ್ತು ಗೊತ್ತಿರೋದಿಲ್ಲ ಅವರಿಗೆ. ಶಿವಾಜಿ ಮಹಾರಾಜನ ಮುಂದೆ ಬಂದು ಭವತಿ ಭಿಕ್ಷಾಂದೇಹಿ ಅಂತಾರವ್ರು, ಮಾರು ವೇಷದಲ್ಲಿದ್ದಂಥ ಸಮರ್ಥ ರಾಮದಾಸರು. ಆವಾಗ ಶಿವಾಜಿ ಮಹಾರಾಜ ಆ ಮಾರುವೇಷದ ಗುರುವಿಗೆ ಏನು ಹೇಳ್ತಾನಂತಂದ್ರೆ, ನನ್ನ ರಾಜ್ಯದೊಳಗೆ ಯಾರೂ ಭಿಕ್ಷೆಯನ್ನು ಬೇಡಬಾರ್ದು, ನಿಮಗೆ ಏನು ಬೇಕು ಕೇಳ್ರಿ ನಾ ಕೊಡ್ತೀನಿ, ಭಿಕ್ಷಾ ಬೇಡೋದು ಬಿಡಪ್ಪ ಇವತ್ತಿಂದ ಅಂತಂದ
ಶಿವಾಜಿ ಮಹಾರಾಜ. ಆವಾಗ ಆ ಸಾಧು ಹೇಳ್ತಾನೆ ಏನಂದ್ರೆ, ನನಗೇನು ಬೇಕಾದನ್ನು ಕೊಡ್ತೇನೆ ಅಂತ ಹೇಳಕತ್ತಿಲ್ಲ, ನೀ ಯಾರು ಅಂತ ಕೇಳಿದರು. ಆವಾಗ ನಾ ಈ ರಾಜ್ಯದ ರಾಜ ಅಂತ ಹೇಳಿದ ಶಿವಾಜಿ ಮಹಾರಾಜ. ಹೌದಾ, ನೀ ಏನು ಬೇಡಿದ್ದನ್ನು ಕೊಡ್ತೀಯನಪ್ಪ ಹಂಗಂದ್ರೆ ಅಂತಂದ. ಹೌದು, ನೀ ಏನು ಬೇಡ್ತೀವೋ ಅದನ್ನು ಕೊಡ್ತೇನೆ, ನಾ ರಾಜ ಅದೀನಿ ಅಂದ. ಹಂಗಾರೆ ನಿನ್ನ ರಾಜ್ಯವನ್ನು ನನಗೆ ಕೊಟ್ಟು ಬಿಡು ಅಂತಂದ್ರು. ನೋಡ್ರಿ, ನಿನ್ನ ರಾಜ್ಯವನ್ನು ನನಗೆ ಕೊಟ್ಟು ಬಿಡಂಗಾರ. ಅವಾಗ ಶಿವಾಜಿ ಮಹಾರಾಜಿಗೆ ಗೊತ್ತಾಯ್ತು ಏನಂದ್ರೆ, ನನ್ನ ಎದುರಿಗೆ ನಿಂತ ನನ್ನ ರಾಜ್ಯವನ್ನು ಬೇಡುವಂಥ ಶಕ್ತಿ ಯಾರಿಗಾರು ಇದ್ದರೆ ಅದು ಸಮರ್ಥ ರಾಮದಾಸರಿಗೆ ಅಷ್ಟ. ಅಂದಮೇಲೆ ಇವರು ಸಮರ್ಥ ರಾಮದಾಸರು ಅಂತೇಳಿ ಗುರುತು ಹಿಡ್ಕೊಂಡು ಬಡ ಬಡ ಏನು ಮಾಡಿದ ಅಂತಂದ್ರೆ, ಒಂದು ಬಿಳಿ ಕಾಗದ ತೊಗೊಂಡು ಬಂದು ಅದರ ಮೇಲೆ ಇವತ್ತಿನಿಂದ ನನ್ನ ರಾಜ್ಯ ಎಲ್ಲ ಇವ್ರದ ಅಂಥೇಳಿ ಬರೆದು ರಾಜಮುದ್ರೆಯನ್ನು ಒತ್ತಿ ಅವ್ರ ಜೋಳಿಗೆ ಒಳಗೆ ಹಾಕಿದಂತೆ. ಆವಾಗ ಸಮರ್ಥ ರಾಮದಾಸರು ಅಂದ್ರಂತ, ನಿನ್ನ ರಾಜ್ಯನ ನಂದಾತಂದ್ಮೇಲೆ ನೀನು ನನ್ನವನಾದಿ, ಇಬ್ಬರು ಕೂಡಿ ಭಿಕ್ಷಾ ಬೇಡು ನಡಿ ಅಂತ ಹೇಳಿ ರಾಜನ ಕರ್ಕೊಂಡು ಭಿಕ್ಷಾ ಬೇಡಿದ್ರಂತ. ಶಿವಾಜಿ ಮಹಾರಾಜನ ಕರ್ಕೊಂಡು ಭಿಕ್ಷಾ ಬೇಡಿ ಒಂದು ಗುಡ್ಡದ ಮೇಲೆ ಕರ್ಕೊಂಡು ಹೋಗಿ ರೊಟ್ಟಿ ತಿಂತಿದ್ರಂತ. ಇಬ್ಬರು ಕೂಡಿ ಕಟ್ಟಕ್ಕೆ ರೊಟ್ಟಿ ಅವಾಗ ಕೊಡ್ತಿದ್ರಂತ, ಮಿದು ರೊಟ್ಟಿ ತಾವ ತಿಂತಿದ್ರಂತ. ರಾಜ ಇದ್ರೂ ಸಹಿತ ಮೂಲೆಯಾಗಿ ಬೆಕ್ಕಿನಾಗ ಕುಂತು ತಿನ್ನಕತ್ತಿದ್ದಂಥ ಶಿವಾಜಿ ಮಹಾರಾಜ. ಎಷ್ಟು ಪ್ರೀತಿ ಗುರುವಿನ ಮೇಲೆ. ಗುರುಗಳು ಅಂದ್ರಂತ, ನಾ ಯಾರಂತ ನಿನಗೆ ಗೊತ್ತಾತಿಲ್ಲೋ ಅಂದ್ರಂತ. ಯಪ್ಪ, ನನಗೆ ಗೊತ್ತಾಗೈತ್ರಿ ಅಂದ. ಆವಾಗ ಊಟ ಮುಗಿದ ಮೇಲೆ ತಮ್ಮ ನಿಜ ರೂಪವನ್ನು ತೋರಿಸಿ ಅವಾಗ ಆಶೀರ್ವಾದವನ್ನು ಮಾಡಿ, ತಮ್ಮ ಜೋಳಿಯಾಗಿದ್ದಂತಹ ಆ ಒಂದು ಪತ್ರವನ್ನು ಏನು ಬರೆದು ಕೊಟ್ಟಿದ್ದಲ್ಲ, ಈ ರಾಜ್ಯ ನಂದಲ್ಲ ಇವ್ರದ್ದು ಅಂತ ಹೇಳ್ಕಾರ, ಅದನ್ನು ಅವಾಗ ಹೊಳ್ಳಿ ಕೊಟ್ಟು, ರಾಜ್ಯಭಾರವನ್ನು ನನಗೆ ಮಾಡೋಕ್ಕಾಗೋದಿಲ್ಲಪ್ಪ, ರಾಜ್ಯ ನಮ್ಮದೇ ಇರ್ತೈತಿ, ಆದರೆ ರಾಜ್ಯ ಭಾರವನ್ನು ನೀ ಮಾಡು ಅಂಥೇಳಿ ಹೊಳ್ಳಿ ಶಿವಾಜಿ ಮಹಾರಾಜಿಗೆ ಸಮರ್ಥ ರಾಮದಾಸರು ಆ ಕಾಗದವನ್ನು ಕೊಟ್ರಂತ. ಅದಕ್ಕಾಗಿ ಇವತ್ತಿನ ಮಠನೂ ಸಹಿತ ಶಿವಾಜಿ ಮಹಾರಾಜ ಎಲ್ಲಿದಾನೋ ಅಲ್ಲೇ ಕ್ಯಾಮಿ ಬಣ್ಣದ ಧ್ವಜ ಹಾರ್ತಿರ್ತೈತಿ. ಕ್ಯಾಮಿ ಬಣ್ಣದ ಧ್ವಜ ಅವನಂತಕ್ಕೆ ಯಾಕೆ ಹಾರಕತ್ತೈತಂದ್ರೆ, ಇದು ಮಹಾತ್ಮರ ರಾಜ್ಯ ಅಂತ ಹೇಳ್ತೈತಂತ. ಇದು ಸಾಧು ಸಂತರ ರಾಜ್ಯ ಅಂತ ಹೇಳಾಕಲ್ಲಿ ಕ್ಯಾಮಿ ಬಣ್ಣದ ಧ್ವಜವನ್ನು ಹಾರಿಸಿದ್ದ ಅಂತ ಶಿವಾಜಿ ಮಹಾರಾಜ. ಹಂಗೆ ಗುರು ಶಿಷ್ಯರ ಸಂಬಂಧಗಳನ್ನು ನೋಡ್ಕೋತ ಹೋದ್ವಿಪ್ಪ ಅಂತಂದ್ರೆ ಅಷ್ಟ ಅನ್ಯೋನ್ಯವಾದಂಥ ಗುರು ಶಿಷ್ಯ ಸಂಬಂಧನೇ ಇರ್ತೈತಿ. ಸ್ವಾಮಿ ರಾಮಾನಂದರನ್ನು ತಮ್ಮ ಗುರುಗಳನ್ನಂಥೇಳಿ ಮಾಡ್ಕೋಬೇಕಂಥೇಳಿ ಕಬೀರದಾಸ ಹುಡುಕಾಕತ್ತಿದ್ದವ್ರನ್ನ. ರಾಮಾನಂದರ ಆಶ್ರಮಕ್ಕೆ ಹೋದ ಗಂಗಾ ನದಿ ದಂಡಿ ಮೇಲೆ. ಯಾರೂ ಅವನು ಬಿಡಲಿಲ್ಲ ಕಬೀರದಾಸನನ್ನು. ಯಾಕಂದ್ರೆ ಇವ ಜಾತಿಯಿಂದ ಕೀಳದಾನ. ರಾಮಾನಂದರು ಬ್ರಾಹ್ಮಣರು, ಅಲ್ಲಿ ಬಿಡಬಾರ್ದು ಇವನು ಅಂಥೇಳಿ ಅವನು ಹೊರಗೆ ಯಾರೂ ಬಿಡಲಿಲ್ಲ. ಅದರೊಳಗೆ ಅಲ್ಲೇ ಇದ್ದಂಥ ಒಬ್ಬ ಶಿಷ್ಯ ಮಾತ್ರ ಇವನ ಕರುಣೆ ಬಂದು ಏನಂದ ಅಂದ್ರೆ, ನೀ ಇಲ್ಲಿದ್ರೆ ನಿನ್ನ ಒಳಗೆ ಬಿಡೋದಿಲ್ಲ ಇವರು. ದಿನ ಬೆಳಗ್ಗೆ 4 ಗಂಟೆಗೆ ರಾಮಾನಂದರು ಗಂಗಾ ನದಿ ಸ್ನಾನಕ್ಕೆ ಹೋಗ್ತಾರೆ. ಅಲ್ಲಿ ಗಂಗಾ ನದಿ ದಂಡಿ ಒಳಗೆ ನೀ ಮಲ್ಕೋ, ಅವರು ಬಂದಾಗ ದರ್ಶನವನ್ನು ಮಾಡ್ಕೋ ಅಂತ ಹೇಳಿದ. ಆತಂಥೇಳಿ ಕಬೀರದಾಸ ರಾಮಾನಂದರು ಬರೋ ದಾರಿ ಒಳಗೆ ಹೋಗಿ ಮಲ್ಕೊಂಡ. ಬೆಳಗ್ಗೆ 4 ಗಂಟೆಗೆ ರಾಮಾನಂದರು ಬರಾಕತ್ತಾರ. ದಾರಿಯಾಗಿ ಮಲ್ಕೊಂಡ ನೋಡೇ ಇಲ್ಲ. ತಪ್ಪಿ ಅವನ ಎದೆ ಮ್ಯಾಲೆ ರಾಮಾನಂದರು ಕಾಲಿಟ್ಟು ಬಿಟ್ರಂತ. ಹೇ ರಾಮ್ ಹೇ ರಾಮ್ ಹೇ ರಾಮ್ ಅಂತೇಳಿ ದೂರ ಸರದ್ರಂತ. ಏನೋ ಬೆಳಗಾಗಿ ಹೋಗೈತಿ, ಇನ್ನೂ ಮಲ್ಕೊಂಡು ಏಳ ಶಾನೆ ಅದಿ, ಜಾಗ ಹೋ ಅಂದ್ರಂತ. ಅಷ್ಟ ನಮಸ್ಕಾರ ಮಾಡಿದ. ಗುರುಗಳನ್ನ ಎದೆ ಮೇಲೆ ಕಾಲಿಟ್ಟ ರಾಮ್ ಅನ್ನುವಂಥ ಬೀಜಾಕ್ಷರವನ್ನು ನನಗೆ ಉಪದೇಶ ಮಾಡಿದಾರೆ ಅಂಥೇಳಿ ತಿಳಿದು ಕಬೀರದಾಸ ಏನು ಮಾಡಕತ್ತಂದ್ರೆ, ರಾಮ ಭಜನೆಯನ್ನು ಮಾಡ್ಕೊತ, ರಾಮ ನಾಮಸ್ಮರಣೆಯನ್ನು ಮಾಡ್ಕೊತ ತನ್ನ ಜೀವನವನ್ನು ನಡೆಸಿಬಿಟ್ಟ. ಒಂದು ದಿವಸ ಎದುರಿಗೆ ಗುರುಗಳು ಬರಾಕತ್ತಿದ್ರಂತ. ಸದ್ಗುರುನಾಥ ಮಹಾರಾಜ್ಗೆ ಜೈ ಅಂತ ಹೇಳಿಕಾರ ಅವ್ರಿಗೆ ದೀರ್ಘದಂಡ ನಮಸ್ಕಾರ ಹಾಕಿದ. ನೀ ಯಾರೋ?
ಸದ್ಗುರುನಾಥ ಮಹಾರಾಜ್ ಕಿ ಜೈ ಅಂಥೇಳಿ ದೀರ್ಘದಂಡ ನಮಸ್ಕಾರ ಮಾಡಿದಲ್ಲ, ನೀ ಯಾರ ನಿನ್ನ ಶಿಷ್ಯಾರಿಪ್ಪ ಅಂತ. ನನ್ನ ಶಿಷ್ಯ? ನೀ ಯಾವಾಗ ನನ್ನ ಶಿಷ್ಯ ಆಗಿದ್ದೆ? ಏನೈತೆ ಅದಕ್ಕೆ ಆಧಾರ ಅಂಥೇಳಿ ಸಿಟ್ಟಿನಿಂದ ರಾಮಾನಂದರು ತಮ್ಮ ಕಾಲಾಗಿದ್ದಂಥ ಕಟ್ಟಿಗೆಯ ಆವಿಗೆಯನ್ನು ತೊಗೊಂಡು ಬಿಸಾಡಿ ಅವನ ತಲೆಗೆ ಒಗೆದ್ರಂತ. ತಲೆಗೆ ರಕ್ತ ಬರಾಕತ್ತಂತ ತೂತು ಬಿದ್ದಕ್ಕೆ ಕಬೀರದಾಸಗೆ. ಆ ಕಟ್ಟಿಗೆ ಪಾದರಕ್ಷೆಯನ್ನು ಕೈಯಾಗಿ ಹಿಡ್ಕೊಂಡು, ಯಪ್ಪ ನಾನಿನ್ನ ಗುರು ಅನ್ನೋದಕ್ಕೆ ಏನು ಸಾಕ್ಷಿ ಅಂತ ಕೇಳಾತಿದ್ದೆಲ್ಲ, ನಿನ್ನ ಕಾಲಿನೊಳಗೆ ಧರಿಸಿರುವಂತಹ ಈ ಕಡಾವಿಗೆನ ನೀ ನನ್ನ ಗುರು ಅನ್ನೋದಕ್ಕೆ ಸಾಕ್ಷಿಯಪ್ಪ ಅಂತ ಹೇಳಿಕಾರ ತೊಗೊಂಡು ಬಂದು ಇಟ್ಟಿದ್ದಂತ. ಆವಾಗ ನಿಜವಾದ ಶಿಷ್ಯನಿ ಅಂತ ಹೇಳಿಕಾರ ಒಪ್ಪಿಕೊಂಡಿದ್ದರು ರಾಮಾನಂದರು ಅಂತೇಳಿ ಗೊತ್ತಾಕೈತೆ. ಹಂಗೆ ಅನೇಕ ಸೇವೆಗಳನ್ನು, ನಿಷ್ಕಾಮವಾದಂಥ ಭಕ್ತಿಯನ್ನು ಸಿದ್ಧ ಬಾಲಕ ಗಜದಂಡ ಸ್ವಾಮಿಗಳ ಆಶ್ರಮದೊಳಗೆ ನಡೆಸ್ಯಾನ. ಉಪನಿಷತ್ತುಗಳನ್ನು ಬೋಧನೆ ಮಾಡಕತ್ತಾರ, ವೇದಾಂತ ಪ್ರವಚನವನ್ನು ಮಾಡಕತ್ತಾರ. ಆ ಸಮಯದೊಳಗೆ ಸುಬ್ಬಾಶಾಸ್ತ್ರಿ ಅಂತ ಹೇಳಿಕಾರ ಶ್ರೇಷ್ಠ ಪಂಡಿತ, ಮಹಾಜ್ಞಾನಿ ಗಜದಂಡ ಸ್ವಾಮಿಗಳ ಆಶ್ರಮಕ್ಕೆ ಬಂದ. ಗಜದಂಡ ಸ್ವಾಮಿಗಳನ್ನು ಕೇಳ್ತಾನೆ ಸುಬ್ಬಾಶಾಸ್ತ್ರಿ, ನಿಮ್ಮ ಶಿಷ್ಯರಿಗೆ ಏನು ಉಪದೇಶ ಮಾಡಕತ್ತೀರಿ ಅಂಥೇಳಿ. ಆವಾಗ ಉಪನಿಷತ್ತುಗಳನ್ನು ಉಪದೇಶ ಮಾಡಕತ್ತೀನಿ ಅಂತ ಹೇಳಿದರು ಅವರು. ಆವಾಗ ಹನಿಗೆ ಬತ್ತಿ ಪಟ್ಟ ಬಡ್ಕೊಂಡು ನುಚ್ಚು ಮಜ್ಜಿಗೆ ಉಣ್ಣುವಂಥ ನಿಮಗೆ ಎಲ್ಲಿ ಉಪನಿಷತ್ ಜ್ಞಾನ? ಬ್ರಹ್ಮ ಮುಖದಿಂದ ಹುಟ್ಟಿರುವಂಥ ಬ್ರಾಹ್ಮಣರು ನಮಗೆ ಉಪನಿಷತ್ತಿನ ಅಧಿಕಾರ ಅಂತ ಸುಬ್ಬಾಶಾಸ್ತ್ರಿ ಹೇಳಿದ. ಆವಾಗ ನೀ ಉತ್ತರ ಕೊಡ್ತೀವೋ ಏನು ನಿನ್ನ ಶಿಷ್ಯರ ಕಡೆಯಿಂದ ಉತ್ತರ ಕೊಡಿಸ್ತೀವೋ ಅಂತ ಹೇಳಿಕಾರ ಗಜದಂಡ ಸ್ವಾಮಿಗಳನ್ನು ಸುಬ್ಬಾಶಾಸ್ತ್ರಿಗಳಿಗೆ ಕೇಳಿದ್ರಂತ. ಆವಾಗ ಹಾಸ್ಯವದನರಾಗಿ ಗಜದಂಡ ಸ್ವಾಮಿಗಳನ್ನು ಮಾತು ಹೇಳಿದ್ರಂತ. ಏನಂದ್ರೆ, ನಿನ್ನ ಈ ಪ್ರಶ್ನೆಗೆ ಉತ್ತರವನ್ನು ನಾನೂ ಕೊಡೋದಿಲ್ಲ, ನನ್ನ ಶಿಷ್ಯರೂ ಕೊಡೋದಿಲ್ಲ, ಮತ್ತಾರು ಕೊಡ್ತಾರೋ ಅಂತ ಕೇಳಿದ. ನಾನೂ ಕೊಡೋದಿಲ್ಲ, ನನ್ನ ಶಿಷ್ಯರೂ ಕೊಡೋದಿಲ್ಲ. ನಿನ್ನ ಈ ಮಾತಿಗೆ ಉತ್ತರವನ್ನು ನಮ್ಮ ಕುದುರೆ ಕಾಯೋ ಒಬ್ಬ ಹುಡುಗ ಕೊಡ್ತಾನೋ ಅಂದರು. ಕುದುರೆ ಕಾಯೋ ಹುಡುಗ ಕೊಡ್ತಾನಂದರು. ಅವತ್ತನ ನೋಡ್ರಿ 10 ವರ್ಷದೊಳಗೆ ಸಿದ್ಧ ಅಂತ ಹೇಳಿಕಾರ ಗುರುಗಳ ಬಾಯಿಂದ ಸಿದ್ಧ ಅಂತ ಕರೆದ್ರಂತ. ಹಾಲು ಉಕ್ಕಿದಂಗೆ ಎದೆ ಉಬ್ಬಿತು. ಸಿದ್ಧಾರೂಢ ಬಾಲಕ ಓಡಿ ಬಂದವನ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿದೆಯಪ್ಪ, ಯಾಕೆ ಕರೆದ್ರಿ? ಅಲ್ಲಪ್ಪ ಇವಾಗ ಸರಿಯಾದ ಉತ್ತರವನ್ನು ಕೊಡೋ ಸಿದ್ಧ ಅಂತಂದ್ರೆ, ನಿಮ್ಮ ಆಶೀರ್ವಾದ್ರಪ್ಪ ಅಂಥೇಳಿ ಸಿದ್ಧ ಬಾಲಕ ಒಂದೇ ಮಾತು ಕೇಳಿದ್ದಂಥ, ತನುವು ಬ್ರಹ್ಮನವೋ ತನುವಿನೊಳಗಿನ ಜೀವ ಬ್ರಹ್ಮನವೋ. ಯಾವ ಮಹಾತ್ಮ ಗಾಳಿ ಬೆಳಕಿನಂತೆ ಯಾವುದಕ್ಕೂ ಅಂಟಿಕೊಳ್ಳದೆ ಎಲ್ಲವನ್ನೂ ಒಳಗೆ ಮಾಡಿಕೊಂಡು ಶಿವಧ್ಯಾನವನ್ನು ಮೈಗೂಡಿಸಿಕೊಂಡು ನಿರ್ಮಲಾತ್ಮಕನಾಗಿ ಪರರ ಕಲ್ಯಾಣವೇ ತನ್ನ ಮುಖ್ಯ ಗುರಿ ಅಂತದಲ್ಲ, ಅವ ನಿಜವಾದ ಬ್ರಾಹ್ಮಣ. ನಾನು ನನ್ನದು ಅನ್ನುವಂಥ ಅಹಂಕಾರದಿಂದ ಕೂಡಿರುವ ನೀನು ಬ್ರಹ್ಮನತ್ವಕ್ಕನ ಕಳಂಕಪ ಅಂತ ಹೇಳಿದ. ಬ್ರಹ್ಮಜಾನತಿ ಇತಿ ಬ್ರಹ್ಮನಃ ಅಂತ ಹೇಳಿದಂಗೆ ಬ್ರಹ್ಮನನ್ನು ಅರಿತವನೇ ಬ್ರಹ್ಮನ ಅಂಥೇಳಿ ಉಪನಿಷತ್ತಿನ ಬಗ್ಗೆ ವಿಶೇಷವಾದ ವರ್ಣನೆಯನ್ನು ಸಿದ್ಧ ಬಾಲಕ ಆರಂಭ ಮಾಡಿದ. ಸಿದ್ಧ ಬಾಲಕನ ಅಮೃತ ನುಡಿಯನ್ನು ಕೇಳಿದಂತಹ ಸುಬ್ಬಾಶಾಸ್ತ್ರಿ ಎಷ್ಟು ಪಂಡಿತನಿದ್ರೂ ಸಹಿತ, ಎಷ್ಟು ವೇದಾಂತ ಅಧ್ಯಯನವನ್ನು ಮಾಡಿದ್ರೂ ಸಹಿತ ಈ ಬಾಲಕನ ಮುಂದೆ ನಾನು ಶೂನ್ಯ ಅಂಥೇಳಿ ತಿಳ್ಕೊಂಡ. ಸಿದ್ಧ ಬಾಲಕನ ಮುಂದೆ ದೀರ್ಘದಂಡ ನಮಸ್ಕಾರವನ್ನು ಹಾಕಿದಂಥ ಆವಾಗ ಸಿದ್ಧ ಬಾಲಕ ಹೇಳಕತ್ತಾನೆ ಏನಂದ್ರೆ, ನೀವು ನನಗೆ ದೀರ್ಘದಂಡ ನಮಸ್ಕಾರವನ್ನು ಮಾಡಬೇಡ್ರಿ, ನಮ್ಮ ಗುರುಗಳಿಗೆ ದೀರ್ಘದಂಡ ನಮಸ್ಕಾರವನ್ನು ಮಾಡಿರಿ ಅಂಥೇಳಿ ಗಜದಂಡ ಸ್ವಾಮಿಗಳ ಸಂಪೂರ್ಣವಾದ ಕೃಪೆಯನ್ನು ಸಿದ್ಧ ಬಾಲಕ ಪಡ್ಕೊಂಡಿದ್ದ. ಅವತ್ತನ ತುಂಬು ಹೃದಯದಿಂದ ಅವನ ಆಲಿಂಗಿಸಿಕೊಂಡು, ಇವತ್ತಿನಿಂದ ನೀ ನನ್ನ ಪರಮ ಶಿಷ್ಯ, ಇವತ್ತಿನಿಂದ ನೀ ಬರೀ ಸಿದ್ಧ ಅಂಥೇಳಿ ಕರೆಯೋದಿಲ್ಲ, ನಿನ್ನನ್ನು ಇವತ್ತಿನಿಂದ ಏನಂತ ಕರೀಲಿ ಅಂದ್ರೆ ಸಿದ್ಧಾರೂಢ ಅಂತ ಹೇಳಿಕಾರ ನಿನಗೆ ಹೆಸರು ಆಗಲಿ ಅಂತ ಹೇಳಿಕಾರ ಗಜದಂಡ ಸ್ವಾಮಿಗಳ ಆಶೀರ್ವಾದವನ್ನು ಮಾಡಿ ಸಿದ್ಧ ಇದ್ದವನನ್ನು ಸಿದ್ಧಾರೂಢ ಅಂತ ಹೇಳಿಕಾರ ನಾಮಕರಣ ಮಾಡಿ ಅವನನ್ನು ಉದ್ಧಾರ ಮಾಡಿರೋದಂಥ ಗಜದಂಡ ಸ್ವಾಮಿಗಳು ವಿಶೇಷವಾಗಿ ಚಕ್ಕಡಿ ಬಂದು ಗವಿ ಮಠದ ಮುಂದೆ ನಿಂತು
ನಿಂತು ಸಾವಕಾಶ ಚಕಡಿ ಕೊಳ್ಳ ಹರಿದ್ರು, ಆಚೆ ಕಡೆ ಎತ್ತನೆ ಬಿಚ್ಚಿ ಸಾವಕಾಶ ಚಕಡಿ ಕೊಳ್ಳ ಹರಿದು ಗುರುಗಳನ್ನು ಕೈ ಹಿಡಿದು ಕೆಳಗಿಳಿಸ್ತಾರೆ ಚನ್ನವೀರ ಶರಣರು. ಅಷ್ಟೆಲ್ಲ ಮಾಡಿ ಗುರುಗಳನ್ನ ಅವರು ರೂಮಿಗೆ ಕರ್ಕೊಂಡು ಹೋಗಿ ಬಿಟ್ಟು ತಾವು ಮಲ್ಕೊಳ್ಳುವಂಥ ಜಾಗಕ್ಕೆ ಹೋದ್ರಂತ. ಆವಾಗ ಅಲ್ಲಿ ಹೋದ ನಂತರ ಚಕಡಿಯನ್ನು ನಡೆಸಾಕತ್ತಿದ್ದಲ್ಲ ರೈತ, ಇನ್ನೊಬ್ಬ ಭಕ್ತ, ಅವ ಬಂದ ಗುರುಗಳಿಗೆ ನಮಸ್ಕಾರ ಮಾಡಿ, ಅಪ್ಪ ಚನ್ನವೀರ ಶರಣರು ಒಂದು ಎತ್ತಿನ ಕೊಳ್ಳ ನೋವು ಆಗಿದ್ದಕ್ಕೆ, ಕುತ್ತಿಗೆ ನೋವು ಆಗಿದ್ದಕ್ಕೆ ನಿಮಗೆ ಹೇಳಬೇಡ ಅಂಥೇಳಿ ಆ ಎತ್ತಿನ ಬದಲಿ ತಮ್ಮ ಹೆಗಲ ಕೊಟ್ಟಕಾರ ನೀವು ಹತ್ತಿರುವಂಥ ಚಕಡಿ ಮಠದ ಮಠ ತೊಗೊಂಡು ಬಂದ್ರಪ್ಪ ಅಂತಂದ. ಗುರುಗಳು ಒಂದೂ ಮಾತಾಡಲಾರ್ದ ಸುಮ್ಮನೆ ತಮ್ಮ ಪಲ್ಲಂಗಿನ ಮೇಲೆ ಮಲ್ಕೊಂಡ್ರಂತ. ಚನ್ನವೀರ ಶರಣ ಸದ್ಗುರುನಾಥನ ಸ್ಮರಣೆಯನ್ನು ಮಾಡ್ಕೋತ ತಾನೂ ಅಲ್ಲೇ ಕುಂತ ಮಲ್ಕೊಂಡ. ಬೆಳಗಾತು. ಚನ್ನವೀರ ಶರಣಗೆ ಒಂದಿಷ್ಟು ಕುತ್ತಿಗೆ ನೋವಾಗಿಲ್ಲ. ಗುರುಗಳಿಗೆ ದರ್ಶನ ಮಾಡ್ಕೊಳ್ಬೇಕಂಥೇಳಿ ಸ್ನಾನ ಮುಗಿಸಿ ಗುರುಗಳಿದ್ದ ಜಾಗಕ್ಕೆ ಬರ್ತಾರೆ. ಗುರುಗಳದ ಹೆಗಲ ಬಾತಿತ್ತಂತ. ಗುರುಗಳಿಗೆ ಎದ್ದನ್ನು ಕುಂದ್ರಾಕ ಆಗದಂಗೆ ಮೈ ಹಣ್ಣಾಗಿತ್ತಂತ. ಚನ್ನವೀರ ಶರಣನ ಕಣ್ಣಾಗ ನೀರು ಹೊಂಟಿತು. ಯಪ್ಪ ಏನಾಗೈತೆ ನಿಮಗೆ, ಯಾಕೆ ಹಿಂಗೆ ಆಗೈತೆ ನಿಮಗೆ ಅಂತ ಕೇಳಿದ ಕೂಡಲೇ ಚನ್ನವೀರ, ನನ್ನ ಮೇಲಿರುವಂತಹ ನಂಬಿಕೆಯಿಂದ ನೀ ಕಷ್ಟವನ್ನು ಅನುಭವಿಸಿದೆಪ್ಪ. ನಿನ್ನ ನಂಬಿಕೆಯನ್ನು ಸತ್ಯ ಮಾಡ್ಬೇಕಂತ ಹೇಳಿ ತಿಳ್ಕೊಂಡು ನಿನಗಾಗಿದ್ದ ತ್ರಾಸನ್ನ ತಗೊಂಡೇನಪ್ಪ ಅಂತ ಹೇಳಿದ್ರಂತ ಶಿವಶಾಂತವೀರ ಶರಣರು ಅವರು. ಶಿವಶಾಂತವೀರ ಜಗದ್ಗುರುಗಳು. ನೋಡ್ರಿ, ಗುರುವಿನ ಸೇವಾ ಮಾಡಿ ತನ್ನ ಕಷ್ಟವನ್ನು ಮರೆತಂತಹ ಶಿಷ್ಯನಿಗೋಸ್ಕರ ಅವನಿಗೆ ಬರುವಂತಹ ಕಷ್ಟವನ್ನು ತಗೊಂಡಂತಹ ಗುರು. ನೋಡ್ರಿ, ಗುರು ಶಿಷ್ಯರ ಸಂಬಂಧ ಹೆಂಗೈತಿ, ಹೆಂಗೆ ತಿಳಿಸಿ ಹೇಳಬೇಕಿದನ್ನು ಅನುಭವಿಸ್ಬೇಕು. ತಿಳಿಸಿ ಎಷ್ಟು ಹೇಳಿದ್ರೂ ಸಹಿತ ಇನ್ನೂ ಅಪೂರ್ಣನ ಉಳಿತೈತಿ. ಅದಕ್ಕಾಗಿ ಅನುಭವಿಸಿ ನೋಡ್ರಿ. ಸಿದ್ದಪ್ಪಜ್ಜನ ಮ್ಯಾಲ, ಸಿದ್ಧಾರೂಢರ ಮ್ಯಾಲ ಅಂಥ ನಂಬಿಕೆ ಇಟ್ಟು ನೋಡ್ರಿ. ಯಾವ ಗುರು ಇದ್ದರೂ ಸಹಿತ ಆ ಗುರುವಿನ ಮೇಲೆ ನಂಬಿಕೆ ಇಟ್ಟು ನೋಡ್ರಿ, ಅನುಭವಿಸಿ ನೋಡ್ಬೇಕದನ್ನು. ಸಮರ್ಥ ರಾಮದಾಸರು ಮತ್ತು ಶಿವಾಜಿ ಮಹಾರಾಜರು ನೋಡ್ರಿ, ಅವರು ಗುರು ಶಿಷ್ಯರ ಸಂಬಂಧ ಹೆಂಗಿತ್ತು. ಸಮರ್ಥ ರಾಮದಾಸರು ತಮ್ಮ ಶಿಷ್ಯನನ್ನು ಪರೀಕ್ಷೆ ಮಾಡೋಣ ನಿಂದ್ರಂಥೇಳಿ, ಶಿವಾಜಿ ಮಹಾರಾಜನನ್ನು ಪರೀಕ್ಷೆ ಮಾಡ್ಬೇಕಂಥೇಳಿ ಒಬ್ಬ ಭಿಕ್ಷುಕನ ವೇಷವನ್ನು, ಮಾರು ವೇಷವನ್ನು ಹಾಕ್ಕೊಂಡು ಶಿವಾಜಿ ಮಹಾರಾಜನ ಹಂತಕ್ಕೆ ಬರ್ತಾರೆ. ಶಿವಾಜಿ ಮಹಾರಾಜರು ಅವರು ತಮ್ಮ ಗುರುಗಳತ್ತು ಗೊತ್ತಿರೋದಿಲ್ಲ ಅವರಿಗೆ. ಶಿವಾಜಿ ಮಹಾರಾಜನ ಮುಂದೆ ಬಂದು ಭವತಿ ಭಿಕ್ಷಾಂದೇಹಿ ಅಂತಾರವ್ರು, ಮಾರು ವೇಷದಲ್ಲಿದ್ದಂಥ ಸಮರ್ಥ ರಾಮದಾಸರು. ಆವಾಗ ಶಿವಾಜಿ ಮಹಾರಾಜ ಆ ಮಾರುವೇಷದ ಗುರುವಿಗೆ ಏನು ಹೇಳ್ತಾನಂತಂದ್ರೆ, ನನ್ನ ರಾಜ್ಯದೊಳಗೆ ಯಾರೂ ಭಿಕ್ಷೆಯನ್ನು ಬೇಡಬಾರ್ದು, ನಿಮಗೆ ಏನು ಬೇಕು ಕೇಳ್ರಿ, ನಾ ಕೊಡ್ತೀನಿ, ಭಿಕ್ಷಾ ಬೇಡೋದು ಬಿಡಪ್ಪ ಇವತ್ತಿಂದ ಅಂತಂದ ಶಿವಾಜಿ ಮಹಾರಾಜ. ಆವಾಗ ಆ ಸಾಧು ಹೇಳ್ತಾನೆ ಏನಂದ್ರೆ,
ನನಗೇನು ಬೇಕಾದನ್ನು ಕೊಡ್ತೇನೆ ಅಂತ ಹೇಳಕತ್ತಿಲ್ಲ, ನೀ ಯಾರು ಅಂತ ಕೇಳಿದರು. ಆವಾಗ ನಾ ಈ ರಾಜ್ಯದ ರಾಜ ಅಂತ ಹೇಳಿದ ಶಿವಾಜಿ ಮಹಾರಾಜ. ಹೌದಾ, ನೀ ಏನು ಬೇಡಿದ್ದನ್ನು ಕೊಡ್ತೀಯನಪ್ಪ ಹಂಗಂದ್ರೆ ಅಂತಂದ. ಹೌದು, ನೀ ಏನು ಬೇಡ್ತೀವಿ ಅದನ್ನು ಕೊಡ್ತೇನೆ, ನಾ ರಾಜ ಅದೀನಿ ಅಂದ. ಹಂಗಾರೆ ನಿನ್ನ ರಾಜ್ಯವನ್ನು ನನಗೆ ಕೊಟ್ಟು ಬಿಡು ಅಂತಂದ್ರು. ನೋಡ್ರಿ, ನಿನ್ನ ರಾಜ್ಯವನ್ನು ನನಗೆ ಕೊಟ್ಟು ಬಿಡಂಗಾರ. ಅವಾಗ ಶಿವಾಜಿ ಮಹಾರಾಜಿಗೆ ಗೊತ್ತಾತು ಏನಂದ್ರೆ, ನನ್ನ ಎದುರಿಗೆ ನಿಂತು ನನ್ನ ರಾಜ್ಯವನ್ನು ಬೇಡುವಂಥ ಶಕ್ತಿ ಯಾರಿಗಾರು ಇದ್ದರೆ ಅದು ಸಮರ್ಥ ರಾಮದಾಸರಿಗೆ ಅಷ್ಟ. ಅಂದಮೇಲೆ ಇವರು ಸಮರ್ಥ ರಾಮದಾಸರು ಅಂತೇಳಿ ಗುರುತು ಹಿಡ್ಕೊಂಡು ಬಡ ಬಡ ಏನು ಮಾಡಿದ ಅಂತಂದ್ರೆ, ಒಂದು ಬಿಳಿ ಕಾಗದ ತೊಗೊಂಡು ಬಂದು ಅದರ ಮೇಲೆ ಇವತ್ತಿನಿಂದ ನನ್ನ ರಾಜ್ಯ ಎಲ್ಲ ಇವ್ರದ ಅಂಥೇಳಿ ಬರೆದು ರಾಜಮುದ್ರೆಯನ್ನು ಒತ್ತಿ ಅವ್ರ ಜೋಳಿಗೆ ಒಳಗೆ ಹಾಕಿದಂತೆ. ಆವಾಗ ಸಮರ್ಥ ರಾಮದಾಸರಂದ್ರಂತ, ನಿನ್ನ ರಾಜ್ಯನ ನಂದಾತಂದ್ಮೇಲೆ ನೀನು ನನ್ನವನಾದಿ, ಇಬ್ಬರು ಕೂಡಿ ಭಿಕ್ಷಾ ಬೇಡು ನಡಿ ಅಂತ ಹೇಳಿ ರಾಜನ ಕರ್ಕೊಂಡು ಭಿಕ್ಷಾ ಬೇಡಿದ್ರಂತ. ಶಿವಾಜಿ ಮಹಾರಾಜನ ಕರ್ಕೊಂಡು ಭಿಕ್ಷಾ ಬೇಡಿ ಒಂದು ಗುಡ್ಡದ ಮೇಲೆ ಕರ್ಕೊಂಡು ಹೋಗಿ ರೊಟ್ಟಿ ತಿಂತಿದ್ರಂತ. ಇಬ್ಬರು ಕೂಡಿ ಕಟ್ಟಕ್ಕೆ ರೊಟ್ಟಿ ಅವಾಗ ಕೊಡ್ತಿದ್ರಂತ, ಮೆದು ರೊಟ್ಟಿ ತಾವ ತಿಂತಿದ್ರಂತ. ರಾಜ ಇದ್ರೂ ಸಹಿತ ಮೂಲೆಯಾಗಿ ಬೆಕ್ಕಿನಾಗ ಕುಂತು ತಿನ್ನಕತ್ತಿದ್ದಂಥ ಶಿವಾಜಿ ಮಹಾರಾಜ. ಎಷ್ಟು ಪ್ರೀತಿ ಗುರುವಿನ ಮೇಲೆ. ಗುರುಗಳು ಅಂದ್ರಂತ, ನಾ ಯಾರಂತ ನಿನಗೆ ಗೊತ್ತಾತಿಲ್ಲೋ ಅಂದ್ರಂತ. ಯಪ್ಪ, ನನಗೆ ಗೊತ್ತಾಗೈತ್ರಿ ಅಂದ. ಆವಾಗ ಊಟ ಮುಗಿದ ಮೇಲೆ ತಮ್ಮ ನಿಜ ರೂಪವನ್ನು ತೋರಿಸಿ ಅವಾಗ ಆಶೀರ್ವಾದವನ್ನು ಮಾಡಿ, ತಮ್ಮ ಜೋಳಿಯಾಗಿದ್ದಂತಹ ಆ ಒಂದು ಪತ್ರವನ್ನು ಏನು ಬರೆದು ಕೊಟ್ಟಿದ್ದಲ್ಲ, ಈ ರಾಜ್ಯ ನಂದಲ್ಲ ಇವ್ರದ್ದು ಅಂತ ಹೇಳಿಕಾರ, ಅದನ್ನು ಅವಾಗ ಹೊಳ್ಳಿ ಕೊಟ್ಟು, ರಾಜ್ಯಭಾರವನ್ನು ನನಗೆ ಮಾಡೋಕ್ಕಾಗೋದಿಲ್ಲಪ್ಪ, ರಾಜ್ಯ ನಮ್ಮದೇ ಇರ್ತೈತಿ, ಆದರೆ ರಾಜ್ಯ ಭಾರವನ್ನು ನೀ ಮಾಡು ಅಂಥೇಳಿ ಹೊಳ್ಳಿ ಶಿವಾಜಿ ಮಹಾರಾಜಿಗೆ ಸಮರ್ಥ ರಾಮದಾಸರು ಆ ಕಾಗದವನ್ನು ಕೊಟ್ರಂತ. ಅದಕ್ಕಾಗಿ ಇವತ್ತಿನ ಮಠನೂ ಸಹಿತ ಶಿವಾಜಿ ಮಹಾರಾಜ ಎಲ್ಲಿದಾನೋ ಅಲ್ಲೇ ಕ್ಯಾಮಿ ಬಣ್ಣದ ಧ್ವಜ ಹಾರ್ತಿರ್ತೈತಿ. ಕ್ಯಾಮಿ ಬಣ್ಣದ ಧ್ವಜ ಅವನಂತಕ್ಕೆ ಯಾಕೆ ಹಾರಕತ್ತೈತಂದ್ರೆ, ಇದು ಮಹಾತ್ಮರ ರಾಜ್ಯ ಅಂತ ಹೇಳ್ತೈತಂತ. ಇದು ಸಾಧು ಸಂತರ ರಾಜ್ಯ ಅಂತ ಹೇಳಾಕಲ್ಲಿ ಕ್ಯಾಮಿ ಬಣ್ಣದ ಧ್ವಜವನ್ನು ಹಾರಿಸಿದ್ದ ಅಂತ ಶಿವಾಜಿ ಮಹಾರಾಜ. ಹಂಗೆ ಗುರು ಶಿಷ್ಯರ ಸಂಬಂಧಗಳನ್ನು ನೋಡ್ಕೋತ ಹೋದ್ವಿಪ್ಪ ಅಂತಂದ್ರೆ ಅಷ್ಟ ಅನ್ಯೋನ್ಯವಾದಂಥ ಗುರು ಶಿಷ್ಯ ಸಂಬಂಧನೇ ಇರ್ತೈತಿ. ಸ್ವಾಮಿ ರಾಮಾನಂದರನ್ನು ತಮ್ಮ ಗುರುಗಳನ್ನಂಥೇಳಿ ಮಾಡ್ಕೋಬೇಕಂಥೇಳಿ ಕಬೀರದಾಸ ಹುಡುಕಾಕತ್ತಿದ್ದವ್ರನ್ನ. ರಾಮಾನಂದರ ಆಶ್ರಮಕ್ಕೆ ಹೋದ ಗಂಗಾ ನದಿ ದಂಡಿ ಮೇಲೆ. ಯಾರೂ ಅವನು ಬಿಡಲಿಲ್ಲ ಕಬೀರದಾಸನನ್ನು. ಯಾಕಂದ್ರೆ ಇವ ಜಾತಿಯಿಂದ ಕೀಳದಾನ. ರಾಮಾನಂದರು ಬ್ರಾಹ್ಮಣರು, ಅಲ್ಲಿ ಬಿಡಬಾರ್ದು ಇವನು ಅಂಥೇಳಿ ಅವನು ಹೊರಗೆ ಯಾರೂ ಬಿಡಲಿಲ್ಲ. ಅದರೊಳಗೆ ಅಲ್ಲೇ ಇದ್ದಂಥ ಒಬ್ಬ ಶಿಷ್ಯ ಮಾತ್ರ ಇವನ ಕರುಣೆ ಬಂದು ಏನಂದ ಅಂದ್ರೆ, ನೀ ಇಲ್ಲಿದ್ರೆ ನಿನ್ನ ಒಳಗೆ ಬಿಡೋದಿಲ್ಲ ಇವರು. ದಿನ ಬೆಳಗ್ಗೆ 4 ಗಂಟೆಗೆ ರಾಮಾನಂದರು ಗಂಗಾ ನದಿ ಸ್ನಾನಕ್ಕೆ ಹೋಗ್ತಾರೆ. ಅಲ್ಲಿ ಗಂಗಾ ನದಿ ದಂಡಿ ಒಳಗೆ ನೀ ಮಲ್ಕೋ, ಅವರು ಬಂದಾಗ ದರ್ಶನವನ್ನು ಮಾಡ್ಕೋ ಅಂತ ಹೇಳಿದ. ಆತಂಥೇಳಿ ಕಬೀರದಾಸ ರಾಮಾನಂದರು ಬರೋ ದಾರಿ ಒಳಗೆ ಹೋಗಿ ಮಲ್ಕೊಂಡ. ಬೆಳಗ್ಗೆ 4 ಗಂಟೆಗೆ ರಾಮಾನಂದರು ಬರಾಕತ್ತಾರ. ದಾರಿಯಾಗಿ ಮಲ್ಕೊಂಡು ನೋಡೇ ಇಲ್ಲ. ತಪ್ಪಿ ಅವನ ಎದೆ ಮ್ಯಾಲೆ ರಾಮಾನಂದರು ಕಾಲಿಟ್ಟು ಬಿಟ್ರಂತ. ಹೇ ರಾಮ್ ಹೇ ರಾಮ್ ಹೇ ರಾಮ್ ಅಂತ ಹೇಳಿಕರ ದೂರ ಸರದ್ರಂತ. ಏನೋ ಬೆಳಗಾಗಿ ಹೋಗೈತಿ, ಇನ್ನೂ ಮಲ್ಕೊಂಡು ಏಳ ಶಾನೆ ಅದಿ, ಜಾಗ ಹೋ ಅಂದ್ರಂತ. ಅಷ್ಟ ನಮಸ್ಕಾರ ಮಾಡಿದ. ಗುರುಗಳು ನನ್ನ ಎದೆ ಮೇಲೆ ಕಾಲಿಟ್ಟ ರಾಮ್ ಅನ್ನುವಂಥ ಬೀಜಾಕ್ಷರವನ್ನು ನನಗೆ ಉಪದೇಶ ಮಾಡಿದಾರೆ ಅಂಥೇಳಿ ತಿಳಿದು ಕಬೀರದಾಸ ಏನು ಮಾಡಕತ್ತಂದ್ರೆ, ರಾಮ ಭಜನೆಯನ್ನು ಮಾಡ್ಕೊತ, ರಾಮ ನಾಮಸ್ಮರಣೆಯನ್ನು ಮಾಡ್ಕೊತ ತನ್ನ ಜೀವನವನ್ನು ನಡೆಸಿಬಿಟ್ಟ. ಒಂದು ದಿವಸ ಎದುರಿಗೆ ಗುರುಗಳು ಬರಾಕತ್ತಿದ್ರಂತ. ಸದ್ಗುರುನಾಥ ಮಹಾರಾಜ್ ಕಿ ಜೈ ಅಂತ ಹೇಳಿಕಾರ ಅವ್ರಿಗೆ ದೀರ್ಘದಂಡ ನಮಸ್ಕಾರ ಹಾಕಿದ. ನೀ ಯಾರೋ? ಸದ್ಗುರುನಾಥ ಮಹಾರಾಜ್ ಕಿ ಜೈ ಅಂಥೇಳಿ ದೀರ್ಘದಂಡ ನಮಸ್ಕಾರ ಮಾಡಿದಲ್ಲ, ನೀ ಯಾರ? ನಿನ್ನ ಶಿಷ್ಯಾರಿಪ್ಪ ಅಂತ. ನನ್ನ ಶಿಷ್ಯ?
ನೀ ಯಾವಾಗ ನಾನು ಶಿಷ್ಯ ಆಗಿದ್ದೆ, ಏನೈತೆ ಅದಕ್ಕೆ ಆಧಾರ ಅಂಥೇಳಿ ಸಿಟ್ಟಿನಿಂದ ರಾಮಾನಂದರು ತಮ್ಮ ಕಾಲಾಗಿದ್ದಂಥ ಕಟ್ಟಿಗೆಯ ಆವಿಗೆಯನ್ನು ತೊಗೊಂಡು ಬಿಸಾಡಿ ಅವನ ತಲೆಗೆ ಒಗೆದ್ರಂತ. ತಲೆಗೆ ರಕ್ತ ಬರಾಕತ್ತಂತ ತೂತು ಬಿದ್ದು ಕಬೀರದಾಸಗೆ. ಆ ಕಟ್ಟಿಗೆ ಪಾದರಕ್ಷೆಯನ್ನು ಕೈಯಾಗಿ ಹಿಡ್ಕೊಂಡು, ಯಪ್ಪ ನಾನಿನ್ನ ಗುರು ಅನ್ನೋದಕ್ಕೆ ಏನು ಸಾಕ್ಷಿ ಅಂತ ಕೇಳಾತಿದ್ದೆಲ್ಲ, ನಿನ್ನ ಕಾಲಿನೊಳಗೆ ಧರಿಸಿರುವಂತಹ ಈ ಕಡಾವಿಗೆನ ನೀ ನನ್ನ ಗುರು ಅನ್ನೋದಕ್ಕೆ ಸಾಕ್ಷಿಯಪ್ಪ ಅಂತ ಹೇಳಿಕಾರ ತೊಗೊಂಡು ಬಂದು ಇಟ್ಟಿದ್ದಂತ. ಆವಾಗ ನಿಜವಾದ ಶಿಷ್ಯನಿ ಅಂತ ಹೇಳಿಕಾರ ಒಪ್ಪಿಕೊಂಡಿದ್ದರು ರಾಮಾನಂದರು ಅಂಥೇಳಿ ಗೊತ್ತಾಕೈತೆ. ಹಂಗೆ ಅನೇಕ ಸೇವೆಗಳನ್ನು, ನಿಷ್ಕಾಮವಾದಂತಹ ಭಕ್ತಿಯನ್ನು ಸಿದ್ಧ ಬಾಲಕ ಗಜದಂಡ ಸ್ವಾಮಿಗಳ ಆಶ್ರಮದೊಳಗೆ ನಡೆಸ್ಯಾನ. ಉಪನಿಷತ್ತುಗಳನ್ನು ಬೋಧನೆ ಮಾಡಕತ್ತಾರ, ವೇದಾಂತ ಪ್ರವಚನವನ್ನು ಮಾಡಕತ್ತಾರ. ಆ ಸಮಯದೊಳಗೆ ಸುಬ್ಬಾಶಾಸ್ತ್ರಿ ಅಂತ ಹೇಳಿಕಾರ ಶ್ರೇಷ್ಠ ಪಂಡಿತ, ಮಹಾಜ್ಞಾನಿ ಗಜದಂಡ ಸ್ವಾಮಿಗಳ ಆಶ್ರಮಕ್ಕೆ ಬಂದಾನ. ಗಜದಂಡ ಸ್ವಾಮಿಗಳನ್ನು ಕೇಳ್ತಾನೆ ಸುಬ್ಬಾಶಾಸ್ತ್ರಿ, ನಿಮ್ಮ ಶಿಷ್ಯರಿಗೆ ಏನು ಉಪದೇಶ ಮಾಡಕತ್ತೀರಿ ಅಂಥೇಳಿ. ಆವಾಗ ಉಪನಿಷತ್ತುಗಳನ್ನು ಉಪದೇಶ ಮಾಡಕತ್ತೀನಿ ಅಂತ ಹೇಳಿದ್ರು ಅವರು. ಆವಾಗ ಹನಿಗೆ ಬತ್ತಿ ಪಟ್ಟ ಬಡ್ಕೊಂಡು ನುಚ್ಚು ಮಜ್ಜಿಗೆ ಉಣ್ಣುವಂಥ ನಿಮಗೆ ಎಲ್ಲಿ ಉಪನಿಷತ್ ಜ್ಞಾನ? ಬ್ರಹ್ಮ ಮುಖದಿಂದ ಹುಟ್ಟಿರುವಂಥ ಬ್ರಾಹ್ಮಣರು ನಮಗೆ ಉಪನಿಷತ್ತಿನ ಅಧಿಕಾರ ಅಂತ ಸುಬ್ಬಾಶಾಸ್ತ್ರಿ ಹೇಳಿದ. ಆವಾಗ ನೀ ಉತ್ತರ ಕೊಡ್ತೀವೋ ಏನು ನಿನ್ನ ಶಿಷ್ಯರ ಕಡೆಯಿಂದ ಉತ್ತರ ಕೊಡಿಸ್ತೀವೋ ಅಂತ ಹೇಳಿಕಾರ ಗಜದಂಡ ಸ್ವಾಮಿಗಳನ್ನು ಸುಬ್ಬಾಶಾಸ್ತ್ರಿಗಳು ಕೇಳಿದ್ರಂತೆ. ಆವಾಗ ಹಾಸ್ಯವದನರಾಗಿ ಗಜದಂಡ ಸ್ವಾಮಿಗಳು ಒಂದು ಮಾತು ಹೇಳಿದ್ರಂತ. ಏನಂದ್ರೆ, ನಿನ್ನ ಈ ಪ್ರಶ್ನೆಗೆ ಉತ್ತರವನ್ನು ನಾನೂ ಕೊಡೋದಿಲ್ಲ, ನನ್ನ ಶಿಷ್ಯರೂ ಕೊಡೋದಿಲ್ಲ, ಮತ್ತಾರು ಕೊಡ್ತಾರೋ ಅಂತ ಕೇಳಿದ. ನಾನೂ ಕೊಡೋದಿಲ್ಲ, ನನ್ನ ಶಿಷ್ಯರೂ ಕೊಡೋದಿಲ್ಲ. ನಿನ್ನ ಈ ಮಾತಿಗೆ ಉತ್ತರವನ್ನು ನಮ್ಮ ಕುದುರೆ ಕಾಯೋ ಒಬ್ಬ ಹುಡುಗ ಕೊಡ್ತಾನೋ ಅಂದರು. ಕುದುರೆ ಕಾಯೋ ಹುಡುಗ ಕೊಡ್ತಾನಂದ್ರು. ಅವತ್ತನ ನೋಡ್ರಿ 10 ವರ್ಷದೊಳಗೆ ಸಿದ್ಧ ಅಂತ ಹೇಳಿಕಾರ ಗುರುಗಳ ಬಾಯಿಂದ ಸಿದ್ಧ ಅಂತ ಕರೆದ್ರಂತ. ಹಾಲು ಉಕ್ಕಿದಂಗೆ ಎದೆ ಉಬ್ಬಿತು. ಸಿದ್ಧಾರೂಢ ಬಾಲಕ ಓಡಿ ಬಂದವನ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿದೆಯಪ್ಪ, ಯಾಕೆ ಕರೆದ್ರಿ? ಅಲ್ಲಪ್ಪ ಇವಾಗ ಸರಿಯಾದ ಉತ್ತರವನ್ನು ಕೊಡೋ ಸಿದ್ಧ ಅಂತಂದ್ರೆ, ನಿಮ್ಮ ಆಶೀರ್ವಾದ್ರಪ್ಪ ಅಂಥೇಳಿ ಸಿದ್ಧ ಬಾಲಕ ಒಂದೇ ಮಾತು ಕೇಳಿದ್ದಂಥ, ತನುವು ಬ್ರಹ್ಮನವು ತನುವಿನೊಳಗಿನ ಜೀವ ಬ್ರಹ್ಮನವು. ಯಾವ ಮಹಾತ್ಮ ಗಾಳಿ ಬೆಳಕಿನಂತೆ ಯಾವುದಕ್ಕೂ ಅಂಟಿಕೊಳ್ಳದೆ ಎಲ್ಲವನ್ನೂ ಒಳಗೆ ಮಾಡಿಕೊಂಡು ಶಿವಧ್ಯಾನವನ್ನು ಮೈಗೂಡಿಸಿಕೊಂಡು ನಿರ್ಮಲಾತ್ಮಕನಾಗಿ ಪರರ ಕಲ್ಯಾಣವೇ ತನ್ನ ಮುಖ್ಯ ಗುರಿ ಅಂತದಲ್ಲ, ಅವ ನಿಜವಾದ ಬ್ರಾಹ್ಮಣ. ನಾನು ನನ್ನದು ಅನ್ನುವಂಥ ಅಹಂಕಾರದಿಂದ ಕೂಡಿರುವ ನೀನು ಬ್ರಹ್ಮನತ್ವಕ್ಕನ ಕಳಂಕಪ ಅಂತ ಹೇಳಿದ. ಬ್ರಹ್ಮಜಾನತಿ ಇತಿ ಬ್ರಹ್ಮನಃ ಅಂತ ಹೇಳಿದಂಗೆ ಬ್ರಹ್ಮನನ್ನು ಅರಿತವನೇ ಬ್ರಹ್ಮನ ಅಂಥೇಳಿ ಉಪನಿಷತ್ತಿನ ಬಗ್ಗೆ ವಿಶೇಷವಾದ ವರ್ಣನೆಯನ್ನು ಸಿದ್ಧ ಬಾಲಕ ಆರಂಭ ಮಾಡಿದ. ಸಿದ್ಧ ಬಾಲಕನ ಅಮೃತ ನುಡಿಯನ್ನು ಕೇಳಿದಂತಹ ಸುಬ್ಬಾಶಾಸ್ತ್ರಿ ಎಷ್ಟು ಪಂಡಿತನಿದ್ರೂ ಸಹಿತ, ಎಷ್ಟು ವೇದಾಂತ ಅಧ್ಯಯನವನ್ನು ಮಾಡಿದ್ರೂ ಸಹಿತ ಈ ಬಾಲಕನ ಮುಂದೆ ನಾನು ಶೂನ್ಯ ಅಂಥೇಳಿ ತಿಳ್ಕೊಂಡ. ಸಿದ್ಧ ಬಾಲಕನ ಮುಂದೆ ದೀರ್ಘದಂಡ ನಮಸ್ಕಾರವನ್ನು ಹಾಕಿದಂಥ ಆವಾಗ ಸಿದ್ಧ ಬಾಲಕ ಹೇಳಕತ್ತಾನೆ ಏನಂದ್ರೆ, ನೀವು ನನಗೆ ದೀರ್ಘದಂಡ ನಮಸ್ಕಾರವನ್ನು ಮಾಡಬೇಡ್ರಿ, ನಮ್ಮ ಗುರುಗಳಿಗೆ ದೀರ್ಘದಂಡ ನಮಸ್ಕಾರವನ್ನು ಮಾಡಿರಿ ಅಂಥೇಳಿ ಗಜದಂಡ ಸ್ವಾಮಿಗಳ ಸಂಪೂರ್ಣವಾದ ಕೃಪೆಯನ್ನು ಸಿದ್ಧ ಬಾಲಕ ಪಡ್ಕೊಂಡಿದ್ದ. ಅವತ್ತನ ತುಂಬು ಹೃದಯದಿಂದ ಅವನ ಆಲಿಂಗಿಸಿಕೊಂಡು, ಇವತ್ತಿನಿಂದ ನೀ ನನ್ನ ಪರಮ ಶಿಷ್ಯ, ಇವತ್ತಿನಿಂದ ನೀ ಬರೀ ಸಿದ್ಧ ಅಂಥೇಳಿ ಕರೆಯೋದಿಲ್ಲ, ನಿನ್ನನ್ನು ಇವತ್ತಿನಿಂದ ಏನಂತ ಕರೀಲಿ ಅಂದ್ರೆ ಸಿದ್ಧಾರೂಢ ಅಂತ ಹೇಳಿಕಾರ ನಿನಗೆ ಹೆಸರು ಆಗಲಿ ಅಂತ ಹೇಳಿಕಾರ ಗಜದಂಡ ಸ್ವಾಮಿಗಳ ಆಶೀರ್ವಾದವನ್ನು ಮಾಡಿ ಸಿದ್ಧ ಇದ್ದವನನ್ನು ಸಿದ್ಧಾರೂಢ ಅಂತ ಹೇಳಿಕಾರ ನಾಮಕರಣ ಮಾಡಿ ಅವನನ್ನು ಉದ್ಧಾರ ಮಾಡಿರೋದಂಥ ಗಜದಂಡ ಸ್ವಾಮಿಗಳು ವಿಶೇಷವಾಗಿ